ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಆದ್ರೆ ಆ ಪ್ರಾಡಕ್ಟ್ ಬಗ್ಗೆ ಮಾತ್ರ ಅಲ್ಲ, ಹೌದು, ಅದರ ಹಿಂದಿರೋ ಒಂದು ಸಪೋರ್ಟ್ ಸಿಸ್ಟಮ್ ಬಗ್ಗೆ. ಸರಿ. ವಿಷಯ ಪ್ಯೂರ್ ಪವರ್ 30.0 ಮತ್ತು ಅದರ ವ್ಯಾಪ್ತಿ ಮತ್ತು ಬೆಂಬಲ. ಕರೆಕ್ಟ್. ಸಾಮಾನ್ಯವಾಗಿ ನಾವೇನಾದ್ರೂ ಖರೀದಿಸುವಾಗ ಅದರ ಫೀಚರ್ಸ್, ಬೆಲೆ ಎಲ್ಲ ನೋಡ್ತೀವಿ. ಆದ್ರೆ ಒಂದು ಪ್ರಶ್ನೆ ಯಾವಾಗ್ಲೂ ಕಾಡುತ್ತೆ ಅಲ್ವಾ? ಖಂಡಿತ. ಒಂದು ವೇಳೆ ಇದು ಕೆಟ್ಟು ಹೋದ್ರೆ ಯಾರು ಸರಿ ಮಾಡ್ತಾರೆ ಅಂತ. ಹೌದು ಹೌದು. ಈ ಆತಂಕಕ್ಕೆ ಉತ್ತರ ಹುಡುಕೋಣ ಇವತ್ತು. ನೀವೆತ್ತಿದ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ಭಾರತದಂತಹ ದೊಡ್ಡ ಮಾರ್ಕೆಟ್ನಲ್ಲಿ ಒಂದು ವಸ್ತುವನ್ನು ಮಾರಾಟ ಮಾಡೋದು ಅರ್ಧಯುದ್ಧ ಗೆದ್ದ ಹಾಗೆ ಅಷ್ಟೇ. ಹೌದು. ನಿಜವಾದ ಚಾಲೆಂಜ್ ಶುರುವಾಗೋದೇ ಸೇಲ್ಸ್ ಆದ್ಮೇಲೆ. ಆ ಗ್ರಾಹಕರಿಗೆ ಒಂದು ವಿಶ್ವಾಸ. ಆ ವಿಶ್ವಾಸ ಬರೋದು ಸರ್ವಿಸ್ನಿಂದ. ಎಕ್ಸಾಕ್ಟ್ಲಿ, ಸರ್ವಿಸ್ನಿಂದ. ನಮ್ಮತ್ರ ಇರೋ ಈ ಮಾಹಿತಿ ಆ ಸವಾಲನ್ನು ಒಂದು ಕಂಪನಿ ಹೇಗೆ ಎದುರಿಸಿದೆ ಅನ್ನೋದ್ರ ಮೇಲೆ ಬೆಳಕು ಚೆಲ್ಲುತ್ತೆ. ಸರಿ, ಹಾಗಾದ್ರೆ ಈ ಸೇವಾ ಜಾಲದ ಬಗ್ಗೆ ಮಾತಾಡೋಕು ಮುಂಚೆ ಈ ಪ್ಯೂರ್ ಪವರ್ 30.0 ಅಂದ್ರೆ ಏನು ಅಂತ ಸ್ವಲ್ಪ ಹೇಳಿ. ಖಂಡಿತ. 30 ಕಿಲೋವಾಟ್ ಅಂದ್ರೆ ಎಷ್ಟು ದೊಡ್ಡದು? ಇದೇನು ಸಾಮಾನ್ಯ ಇನ್ವರ್ಟರಾ? ಇಲ್ಲಲ್ಲ, ಖಂಡಿತ ಇಲ್ಲ. ಇದು ಸಾಮಾನ್ಯ ಇನ್ವರ್ಟರ್ ಅಲ್ಲ. ಒಂದು 30 ಕಿಲೋವಾಟ್ ಸಿಸ್ಟಮ್ ಅಂದ್ರೆ ಇದು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ಗಳಿಗೆ. ಓಕೆ. ಅಂದ್ರೆ ಒಂದು ಸಣ್ಣ ಫ್ಯಾಕ್ಟರಿ, ಒಂದು ಕ್ಲಿನಿಕ್, ದೊಡ್ಡ ಆಫೀಸ್ ಅಥವಾ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಬೇಕಾಗುವಷ್ಟು ಪವರ್ ಕೊಡುತ್ತೆ. ಓ, ಹಾಗುನಾ? ಇದರ ವಿಶೇಷತೆ ಏನಂದ್ರೆ ಇದರ ಮಾಡ್ಯುಲರ್ ಡಿಸೈನ್. ಮಾಡ್ಯುಲರ್ ಅಂದ್ರೆ ಮುಂದೆ ನಿಮ್ಮ ಪವರ್ ತೇವೆ ಹೆಚ್ಚಾದ್ರೆ ಇದೇ ಸಿಸ್ಟಮ್ ಅನ್ನು ಅಪ್ಗ್ರೇಡ್ ಮಾಡಬಹುದು. ವಾವ್. ಹೌದು, ಇದು ಒಂದ್ ಸಲದ ಇನ್ವೆಸ್ಟ್ಮೆಂಟ್ ಅಲ್ಲ, ನಿಮ್ಮ ಜೊತೆಗೆ ಬೆಳೆಯುವ ಒಂದು ವ್ಯವಸ್ಥೆ. ಓ, ಹಾಗಾದ್ರೆ ಇದೊಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಖಂಡಿತ. ಸರಿ, ಇದು ಕೇಳಿದಾಗ ನಂಗೊಂದು ಘಟನೆ ನೆನ್ಪಾಗ್ತಿದೆ. ಹೇಳಿ. ನಮ್ಮೂರಿನಲ್ಲಿ ಒಬ್ರು ಉದ್ಯಮಿ ತುಂಬಾ ದುಬಾರಿ ಇಂಪೋರ್ಟೆಡ್ ಜನರೇಟರ್ ತಂದಿದ್ರು. ನೋಡೋಕೆ ಸಖತ್ ಹೈಟೆಕ್ ಆಗಿತ್ತು. ಆದ್ರೆ 6 ತಿಂಗಳಲ್ಲಿ ಕೆಟ್ಟು ನಿಂತು ಬಿಡ್ತು. ಅದರ ಒಂದು ಸ್ಪೇರ್ ಪಾರ್ಟ್ಗಾಗಿ ಬೆಂಗಳೂರಿಂದ ಇಂಜಿನಿಯರ್ ಬರ್ಬೇಕಾಯ್ತು. ಅಯ್ಯೋ. ಅವರು ಬರೋಕೆ 1 ವಾರ, ಪಾರ್ಟ್ ಬರೋಕೆ ಇನ್ನೊಂದು ವಾರ. ಆ 2 ವಾರ ಅವರ ಬಿಸ್ನೆಸ್ಗೆ ಆದ ನಷ್ಟ. ಅದನ್ನೇ ಕಾಸ್ಟ್ ಆಫ್ ವೇಟಿಂಗ್ ಅಂತ ಕರೆಯೋದು. ಹೌದು, ಕಾಯುವಿಕೆಯ ವೆಚ್ಚ. ನೀವ್ ಹೇಳಿದ್ದು 100ಕ್ಕೆ 100 ಸರಿ. ಈ ಗ್ರೇ ಮಾರ್ಕೆಟ್ ಪ್ರಾಡಕ್ಟ್ಗಳ ದೊಡ್ಡ ಪ್ರಾಬ್ಲಮ್ ಇದೆ. ಹೌದು. ಶುರುನಲ್ಲಿ ಅಗ್ಗ ಅನಿಸ್ಬೋದು, ಆದ್ರೆ ಆಫ್ಟರ್ ಸೇಲ್ ಸಪೋರ್ಟ್ ಅಂತೂ ಇರಲ್ಲ, ಸ್ಪೇರ್ ಪಾರ್ಟ್ ಸಿಗಲ್ಲ, ಲೋಕಲ್ ಆಗಿ ಸರ್ವಿಸ್ ಮಾಡೋರು ಇರಲ್ಲ. ಕೊನೆಗೆ ಆ ಇಡೀ ಮೆಷಿನ್ ಒಂದು ದುಬಾರಿ ಪೇಪರ್ ವೇಟ್ ಆಗ್ಬಿಡುತ್ತೆ. ಕರೆಕ್ಟ್. ಈ ಆತಂಕಕ್ಕೆ ಉತ್ತರವಾಗಿಯೇ ಪ್ಯೂರ್ ಪವರ್ ತಮ್ಮ ಯುದ್ಧ ಪರೀಕ್ಷಿತ ಅಖಿಲ ಭಾರತ ಜಾಲವನ್ನ ಕಟ್ಟಿರೋದು. ಆ ಪದ ಯುದ್ಧ ಪರೀಕ್ಷಿತ ಕೇಳೋಕೆ ತುಂಬಾ ಪವರ್ಫುಲ್ ಆಗಿದೆ. ಹೌದು, ಆದ್ರೆ ಬರೀ ಮಾತಲ್ಲ, ಅಂಕಿಅಂಶಗಳಲ್ಲಿ ಇದ್ರ ಶಕ್ತಿ ಎಷ್ಟಿದೆ. ಅದರ ಹಿಂದಿರೋ ಅಂಕಿಅಂಶಗಳು ನಿಜಕ್ಕೂ ಇಂಪ್ರೆಸಿವ್. ದೇಶಾದ್ಯಂತ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಅಧಿಕೃತ ಡೀಲರ್ ಮತ್ತು ವಿತರಕ ಪಾಲುದಾರರ ನೆಟ್ವರ್ಕ್ ಇದೆ. 100ಕ್ಕೂ ಹೆಚ್ಚು? ಹೌದು. ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ತೃಪ್ತ ಗ್ರಾಹಕರು ಈ ಸಿಸ್ಟಮ್ ಬಳಸ್ತಿದ್ದಾರೆ. 1 ಲಕ್ಷ? ಮತ್ತು ಪರಿಸರದ ದೃಷ್ಟಿಯಿಂದ ನೋಡಿದೆ, ಇವರೆಲ್ಲರೂ ಸೇರಿ 2 ಲಕ್ಷ ಟನ್ಗಳಿಗೂ ಹೆಚ್ಚು ಕಾರ್ಬನ್ ಎಮಿಷನ್ ಅನ್ನು ಕಡಿಮೆ ಮಾಡಿದ್ದಾರೆ. ವಾಹ್, ಇದು ಬರೀ ಬಿಸ್ನೆಸ್ ಅಷ್ಟೇ ಅಲ್ಲ, ಒಂದು ಜವಾಬ್ದಾರಿಯೂ ಹೌದು. ಖಂಡಿತ. 1 ನಿಮಿಷ, 100+ ಪಾಲುದಾರರ ಜಾಲ ಅಂದ್ರಿ. ಇವರೆಲ್ಲ ಡೀಲರ್ಗಳು ಅಲ್ವಾ, ಕಂಪನಿ ಉದ್ಯೋಗಿಗಳಲ್ಲ? ಹೌದು, ಡೀಲರ್ಸ್. ಹಾಗಿದ್ಮೇಲೆ ಕಾಶ್ಮೀರದಲ್ಲಿ ಸಿಗೋ ಸರ್ವಿಸ್ ಕ್ವಾಲಿಟಿಗೂ ಕನ್ಯಾಕುಮಾರಿಯಲ್ಲಿ ಸಿಗೋ ಸರ್ವಿಸ್ ಕ್ವಾಲಿಟಿಗೂ ಒಂದೇ ರೀತಿ ಇರುತ್ತಾ? ಅದು ಹೇಗೆ ಸಾಧ್ಯ? ಅತ್ಯುತ್ತಮ ಪ್ರಶ್ನೆ. ಯಾವುದೇ ಡಿಸೆಂಟ್ರಲೈಸ್ಡ್ ಮಾಡೆಲ್ನಲ್ಲಿ ಇದು ದೊಡ್ಡ ಚಾಲೆಂಜ್. ಹೌದು. ಗುಣಮಟ್ಟದ ಏಕರೂಪತೆ. ಇದಕ್ಕೆ ಅವರತ್ರ ಒಂದು ಮಲ್ಟಿ ಲೆವೆಲ್ ಸ್ಟ್ರಾಟಜಿ ಇದೆ. ಅವರ ಪ್ರಮಾಣೀಕೃತ ಮನೆ ಬಾಗಿಲಿನ ಸ್ಥಾಪನೆ ಅಥವಾ ಸರ್ಟಿಫೈಡ್ ಡೋರ್ಸ್ಟೆಪ್ ಇನ್ಸ್ಟಾಲೇಷನ್ ಇದೆಯಲ್ಲ, ಓಕೆ, ಅದೇ ಇದಕ್ಕೆ ಮೊದಲ ಹೆಜ್ಜೆ. ಅಂದ್ರೆ ಪ್ರಾಡಕ್ಟ್ ಡೆಲಿವರಿ ಮಾಡಿ ಹೋಗೋದಲ್ಲ? ಖಂಡಿತ ಅಲ್ಲ. ಪ್ರಾಡಕ್ಟ್ ತಲುಪಿಸುವುದರಿಂದ ಹಿಡಿದು ಅದನ್ನ ಸೇಫ್ ಆಗಿ ಇನ್ಸ್ಟಾಲ್ ಮಾಡಿ ಚಾಲನೆ ಮಾಡೋವರೆಗೂ ಎಲ್ಲವನ್ನೂ ಕಂಪನಿಯಿಂದ ಸರ್ಟಿಫೈಡ್ ಆದ ಪ್ರೊಫೆಷನಲ್ಸ್ಗಳೇ ಮಾಡ್ತಾರೆ. ಅಂದ್ರೆ ಲೋಕಲ್ ಎಲೆಕ್ಟ್ರಿಷಿಯನ್ಸ್ಗಳಲ್ಲ? ಇಲ್ಲ, ಈ ನಿರ್ದಿಷ್ಟ ಉಪಕರಣದ ಬಗ್ಗೆ ಟ್ರೈನಿಂಗ್ ಪಡೆದ ಟೆಕ್ನಿಷಿಯನ್ಸ್. ಓ ಸರಿ. ಪ್ರಾಡಕ್ಟ್ ಮನೆಗೆ ಬಂದ್ಮೇಲೆ ಒಂದು 4ರಿಂದ 6 ಗಂಟೆಯೊಳಗೆ ಫುಲ್ ಇನ್ಸ್ಟಾಲೇಷನ್ ಮುಗಿದು ಸಿಸ್ಟಮ್ ಚಾಲನೆಯಲ್ಲಿರುತ್ತೆ. ವೇಟಿಂಗ್ ಟೈಮ್ ಆಲ್ಮೋಸ್ಟ್ 0 ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಸರಿ, ಇನ್ಸ್ಟಾಲೇಷನ್ ಚೆನ್ನಾಗಾಯ್ತು. ಆದ್ರೆ 1 ವರ್ಷದ ನಂತರ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಆಗ ನಾನು ದೆಹಲಿ, ಮುಂಬೈ ಕಾಲ್ ಸೆಂಟರ್ಗೆ ಫೋನ್ ಮಾಡ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲೇ ಅವರ ಡಿಸೆಂಟ್ರಲೈಸ್ಡ್ ಮಾಡೆಲ್ನ ಪವರ್ ಇರೋದು. ಹೇಗೆ? ಪ್ರತಿಯೊಬ್ಬ ಲೋಕಲ್ ಡೀಲರ್ ಕೂಡ ಒಂದು ಮಿನಿ ಸರ್ವಿಸ್ ಸೆಂಟರ್ ತರ ಕೆಲಸ ಮಾಡ್ತಾರೆ. ನಿಂಗೆ ಯಾವುದೇ ಸಮಸ್ಯೆ ಬಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ನಿಮ್ಮ ಲೋಕಲ್ ಡೀಲರ್ನನ್ನೇ. ವಾರಂಟಿ ಕ್ಲೇಮ್ ಕೂಡ ಅಲ್ಲೇನಾ? ಹೌದು. ವಾರಂಟಿ ಕ್ಲೇಮ್ ಇರ್ಲಿ, ಸಣ್ಣ ರಿಪೇರ್ ಇರ್ಲಿ, ಎಲ್ಲವೂ ಲೋಕಲ್ ಲೆವೆಲ್ನಲ್ಲೇ ಸಾಲ್ವ್ ಆಗುತ್ತೆ.
ಇದು ಗ್ರಾಹಕರಿಗೆ ದೊಡ್ಡ ರಿಲೀಫ್ ಅಲ್ವಾ? ಖಂಡಿತ. ಸರಿ, ಈ ಸಪೋರ್ಟ್ ಅನ್ನೋದು ಬರೀ ರಿಪೇರಿಗೆ ಮಾತ್ರನಾ ಅಥವಾ ಅದಕ್ಕಿಂತ ಹೆಚ್ಚೇನಾದರೂ ಇದೆಯಾ? ಇದನ್ನವರು ಜೀವನ ಚಕ್ರ ನಿರ್ವಹಣೆ ಅಥವಾ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಓಕೆ. ನಾನ್ ಮೊದಲೇ ಹೇಳಿದ ಹಾಗೆ ನಿಮ್ಮ ಬಿಸ್ನೆಸ್ ಬೆಳೆದಂತೆ ನಿಮ್ಮ ಪವರ್ ಅಗತ್ಯವೂ ಹೆಚ್ಚಾಗತ್ತೆ. ಆಗ ನೀವು ಹೊಸ ಸಿಸ್ಟಮ್ ತಗೋಬೇಕಾಗಿಲ್ಲ. ಒಂದ್ ನಿಮಿಷ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಈಗಿರೋ 30 ಕಿಲೋವಾಟ್ ಸಿಸ್ಟಮ್ ಅನ್ನೇ ದೊಡ್ಡದು ಮಾಡಬಹುದಾ? ಹೌದು, ಅದನ್ನೇ 100 ಕಿಲೋವಾಟ್, 200 ಕಿಲೋವಾಟ್ ಯಾ 300 ಕಿಲೋವಾಟ್ ಪ್ಲಸ್ ವರೆಗೂ ಅಪ್ಗ್ರೇಡ್ ಮಾಡಬಹುದು. ತಾಂತ್ರಿಕವಾಗಿ ಇದು ಹೇಗೆ ಕೆಲಸ ಮಾಡುತ್ತೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲೆಗೋ ಬ್ಲಾಕ್ಗಳನ್ನ ಜೋಡಿಸಿದ ಹಾಗೆ ನಿಮ್ಮ ಬೇಸ್ ಸಿಸ್ಟಮ್ಗೆ ಹೆಚ್ಚುವರಿ ಪವರ್ ಮಾಡ್ಯೂಲ್ಗಳನ್ನ ಸೇರಿಸ್ತಾ ಹೋಗ್ಬೋದಷ್ಟೇ. ಅಂದ್ರೆ ನನ್ನ ಮೊದಲಿನ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗಲ್ಲ? ಖಂಡಿತ ಆಡಲ್ಲ. ನಿಮ್ಮ ಬಿಸ್ನೆಸ್ ಜೊತೆ ನಿಮ್ಮ ಪವರ್ ಸಿಸ್ಟಮ್ ಕೂಡ ಬೆಳೆಯುತ್ತೆ. ಇದು ನಿಜಕ್ಕೂ ಅದ್ಭುತ. ಹಾಗಾದ್ರೆ ಆ 12 ವರ್ಷಗಳ ವಿಸ್ತೃತ ವಾರಂಟಿ ಬಗ್ಗೆ ಹೇಳಿ. ಅದನ್ನ ಹಣದುಬ್ಬರ ನಿರೋಧಕ ಅಂದ್ರೆ ಇನ್ಫ್ಲೇಷನ್ ಪ್ರೂಫ್ ಅಂತ ಹೇಳಿದ್ರಲ್ಲ? ಹೌದು. ಅದರ ಅರ್ಥವೇನು? ಅದ್ಹೇಗ್ ಸಾಧ್ಯ? ಇದರ್ಥ ನೀವು ಇವತ್ತು ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ರೆ ಮುಂದಿನ 12 ವರ್ಷಕ್ಕೆ ನಿಮ್ಮ ಮೇಂಟೆನೆನ್ಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಖರ್ಚು ಇವತ್ತಿನ ರೇಟ್ನಲ್ಲೇ ಲಾಕ್ ಆಗುತ್ತೆ. ಓ, ನಾಳೆ ಬೆಲೆ ಏರಿದ್ರೂ ನನ್ಗೆ ಅದರ ಬಿಸಿ ತಟ್ಟಲ್ಲ. ಕರೆಕ್ಟ್. ಇನ್ಫ್ಲೇಷನ್ ಎಷ್ಟೇ ಆದ್ರೂ ನಿಮ್ಗೆ ಎಫೆಕ್ಟ್ ಆಗಲ್ಲ. ಇದು ಒಂದ್ ರೀತಿ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಿಜ. ಕಂಪನಿಯ ದೃಷ್ಟಿಯಿಂದ ನೋಡಿದ್ರೆ ಇದು ಅವರ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಅವರಿಗಿರೋ ವಿಶ್ವಾಸವನ್ನ ತೋರಿಸುತ್ತೆ. ಸರಿ, ಈಗ ಮತ್ತೆ ನನ್ನ ಮೊದಲ ಪ್ರಶ್ನೆಗೆ ಬರ್ತೀನಿ. ಚೆನ್ನೈನಲ್ಲಿರೋ ಟೆಕ್ನಿಷಿಯನ್ ಮತ್ತು ರಾಜಸ್ಥಾನದಲ್ಲಿರೋ ಟೆಕ್ನಿಷಿಯನ್ ಒಂದೇ ರೀತಿ ಸ್ಕಿಲ್ಡ್ ಆಗಿರ್ತಾರಾ ಅಂತ? ಹೌದು. ಆ ಕ್ವಾಲಿಟಿ ಕಂಟ್ರೋಲ್ ಹೇಗ್ ಮಾಡ್ತಾರೆ? ಇದಕ್ಕೆ ಉತ್ತರ ಅವರ ಸ್ಟ್ಯಾಂಡರ್ಡೈಸ್ಡ್ ಟ್ರೈನಿಂಗ್ ಸಿಸ್ಟಮ್. ದೇಶದಾದ್ಯಂತ ಎಲ್ಲಾ ಪಾಲುದಾರರ ಟೆಕ್ನಿಷಿಯನ್ಗಳಿಗೆ ಒಂದೇ ರೀತಿಯ ಕಠಿಣವಾದ ಟ್ರೈನಿಂಗ್ ಇರುತ್ತೆ. ಇದು ಒನ್ ಟೈಮ್ ಟ್ರೈನಿಂಗ್? ಎಐ ಕೇಂದ್ರಿತ ವೆಬಿನಾರ್ಗಳನ್ನು ಕೂಡ ಬಳಸ್ತಾರೆ. ಎಐ ಕೇಂದ್ರಿತ ವೆಬಿನಾರ್ ಅದು ಕೇವಲ ಒಂದು ಫ್ಯಾನ್ಸಿ ಪದನಾ ಅಥವಾ ನಿಜವಾಗ್ಲೂ ಎಐ ಏನಾದ್ರೂ ಕೆಲಸ ಮಾಡುತ್ತಾ? ಖಂಡಿತ ಕೆಲಸ ಮಾಡುತ್ತೆ. ಹೇಗೆ ಅಂದ್ರೆ ಸಿಸ್ಟಮ್ ದೇಶದಾದ್ಯಂತ ಬರುವ ಪ್ರಾಬ್ಲಮ್ಸ್ ಡೇಟಾವನ್ನು ಅನಲೈಸ್ ಮಾಡುತ್ತೆ. ಓಕೆ. ಒಂದು ವೇಳೆ ಒಂದು ನಿರ್ದಿಷ್ಟ ಜಾಗದ ಟೆಕ್ನಿಷಿಯನ್ಗಳು ಪದೇ ಪದೇ ಒಂದೇ ತಪ್ಪು ಮಾಡುತ್ತಿದ್ರೆ ಅಥವಾ ಒಂದು ರಿಪೇರಿಗೆ ಜಾಸ್ತಿ ಟೈಮ್ ತಗೊಳ್ತಿದ್ರೆ ಎಐ ಅದನ್ನ ಗುರುತಿಸುತ್ತೆ. ನಂತರ ಆ ಟೆಕ್ನಿಷಿಯನ್ಗಳಿಗೆ ಪರ್ಸನಲೈಸ್ಡ್ ಟ್ರೈನಿಂಗ್ ಮಾಡ್ಯೂಲ್ಗಳನ್ನ ಆಟೋಮೆಟಿಕ್ ಆಗಿ ಕಲಿಸುತ್ತೆ. ವಾವ್, ಇದು ನಿಜಕ್ಕೂ ಸ್ಮಾರ್ಟ್ ಆಗಿದೆ. ಇದರಿಂದ ಟ್ರೈನಿಂಗ್ ಹೆಚ್ಚು ಎಫೆಕ್ಟಿವ್ ಆಗುತ್ತೆ. ಸರಿ, ಟೆಕ್ನಿಷಿಯನ್ಸ್ ರೆಡಿ ಆದ್ರು, ಆದ್ರೆ ಅವ್ರ ಕೈಯಲ್ಲಿ ಸ್ಪೇರ್ ಪಾರ್ಟ್ಸ್ ಇಲ್ದಿದ್ರೆ ಏನ್ ಪ್ರಯೋಜನ? ಮತ್ತೆ ಕಾಯ್ಬೇಕಲ್ವಾ? ಈ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ಗೆ ಅವರತ್ರ ಒಂದು ಕ್ರಿಯೇಟಿವ್ ಸೊಲ್ಯೂಷನ್ ಇದೆ. ಏನದು? ಅದನ್ನವರು ಗಡಿಗಳಿಲ್ಲದ ಗೋದಾಮು ಅಥವಾ ವೇರ್ ಹೌಸ್ ವಿದೌಟ್ ಬಾರ್ಡರ್ಸ್ ಅಂತ ಕರೀತಾರೆ. ಅಂದ್ರೆ ದೇಶದಲ್ಲಿರೋ 100+ ಡೀಲರ್ಗಳ ಸ್ಟಾಕ್ ಡೀಟೇಲ್ಸ್ ಒಂದೇ ನೆಟ್ವರ್ಕ್ನಲ್ಲಿ ಲಿಂಕ್ ಆಗಿರುತ್ತೆ. ಓಕೆ. ಒಂದು ವೇಳೆ ನಿಮ್ಮ ಲೋಕಲ್ ಡೀಲರ್ ಹತ್ರ ಒಂದು ಪಾರ್ಟ್ ಇಲ್ಲ ಅಂದ್ರೆ ಸಿಸ್ಟಮ್ ಪಕ್ಕದ ಡೀಲರ್ ಹತ್ರ ಇದೆಯಾ ಅಂತ ಚೆಕ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಪಕ್ಕದ ಜಿಲ್ಲೆ ಅಥವಾ ರಾಜ್ಯದ ಪಾಳುದಾರರ ಹತ್ರ ಇದ್ರೆ ಅಲ್ಲಿಂದ ತಕ್ಷಣ ತರಿಸ್ಕೊಳ್ತಾರೆ. ಅಂದ್ರೆ ಕಂಪನಿಯ ಹೆಡ್ ಆಫೀಸ್ನಿಂದ ಬರೋವರೆಗೂ ಕಾಯ್ಬೇಕಾಗಿಲ್ಲ? ಖಂಡಿತ ಇಲ್ಲ. ಈ ವ್ಯವಸ್ಥೆ ಕಾಯುವ ಸಮಯವನ್ನ ವಾರಗಳಿಂದ ಕೆಲವೇ ದಿನಗಳಿಗೆ, ಕೆಲವೊಮ್ಮೆ ಕೆಲವೇ ಗಂಟೆಗಳಿಗೆ ಇಳಿಸುತ್ತೆ. ಹಾಗಾದ್ರೆ ಈ ಎಲ್ಲದರ ಒಟ್ಟು ಚಿತ್ರಣ ಏನು? ನನಗನ್ಸೋ ಹಾಗೆ ಇದು ಕೇವಲ ಒಂದು ಪ್ರಾಡಕ್ಟ್ ಅಲ್ಲ. ಹೌದು. ಇದೊಂದು ಸಂಪೂರ್ಣ ವಿಶ್ವಾಸಾರ್ಹತೆಯ ಭರವಸೆ. ನಿಮ್ಮ ಮನೆ ಬಾಗಿಲಿಗೆ ತರಬೇತಿ ಪಡೆದ ಇಂಜಿನಿಯರ್ಗಳು ಅನ್ನೋ ಮಾತು ನಿಜವಾಗ್ತಿದೆ ಇಲ್ಲಿ. ನೀವದನ್ನ ಸರಿಯಾಗಿ ಗ್ರಹಿಸಿದ್ದೀರಿ. ಮೂಲಸೌಕರ್ಯ ಅಂದ್ರೆ ಕೇವಲ ಪ್ರಾಡಕ್ಟ್ ತಯಾರಿಸಿ ತಲುಪಿಸೋದಲ್ಲ. ಮಾರಾಟದ ನಂತರವೂ ಪ್ರತಿ ಹಂತದಲ್ಲೂ ಗ್ರಾಹಕರ ಜೊತೆ ನಿಲ್ಲೋದು. ಹೌದು. ಅದಕ್ಕೊಂದು ಇನ್ನೊಂದು ಆಯಾಮ ಕೂಡ ಇದೆ. ಈ ಸರ್ವಿಸ್ ಸೆಂಟ್ರಿಕ್ ಮಾಡೆಲ್ ಇದೆಯಲ್ಲ, ಇದು ಕಂಪನಿಗೆ ದೀರ್ಘಕಾಲೀನ ಆದಾಯವನ್ನು ತಂದುಕೊಡತ್ತೆ. ಹೇಗೆ? ಕೇವಲ ಒಂದು ಬಾರಿ ಪ್ರಾಡಕ್ಟ್ ಮಾರಾಟ ಮಾಡಿ ಸುಮ್ಮನಾಗೋ ಬದಲು ಅವರು ಮೇಂಟೆನೆನ್ಸ್, ವಾರಂಟಿ, ಅಪ್ಗ್ರೇಡ್ಗಳ ಮೂಲಕ ಗ್ರಾಹಕರ ಜೊತೆ ದಶಕಗಳ ಕಾಲ ಸಂಬಂಧ ಇಟ್ಕೊಳ್ತಾರೆ. ಹೌದು. ಇದು ಪ್ರಾಡಕ್ಟ್ ಸೆಂಟ್ರಿಕ್ ಮಾರ್ಕೆಟ್ನಿಂದ ಸರ್ವಿಸ್ ಸೆಂಟ್ರಿಕ್ ಮಾರ್ಕೆಟ್ಗೆ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ. ಖಂಡಿತ. ಇನ್ನು ಮುಂದೆ ಗ್ರಾಹಕರು ಬರೀ ಫೀಚರ್ಸ್ ನೋಡಲ್ಲ, ಅದರ ಜೊತೆ ಬರೋ ಸರ್ವಿಸ್ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತನೂ ನೋಡ್ತಾರೆ. ನಿಜ. ಯಾಕಂದ್ರೆ ದಿನದ ಕೊನೆಯಲ್ಲಿ ಎಷ್ಟೇ ಒಳ್ಳೆ ಟೆಕ್ನಾಲಜಿ ಆದ್ರೂ ಫೇಲ್ ಆಗಬಹುದು. ಹೌದು. ಆದ್ರೆ ಆ ಕಷ್ಟದ ಸಮಯದಲ್ಲಿ ನಿಮ್ ಜೊತೆ ನಿಲ್ಲೋ ಒಂದು ಸಪೋರ್ಟ್ ಸಿಸ್ಟಮ್ ಇದ್ರೆ ಅದೇ ನಿಜವಾದ ಮೌಲ್ಯ. ಹಾಗಾದ್ರೆ ಕೇಳುಗರಿಗೆ ಅಂತಿಮವಾಗಿ ಒಂದು ಪ್ರಶ್ನೆಯನ್ನ ಕೇಳೋಣ. ಕೇಳಿ. ನಾವು ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ನಮಗೆ ರಸ್ತೆ, ಸೇತುವೆ, ಕಟ್ಟಡಗಳು ನೆನಪಿಗೆ ಬರುತ್ತೆ. ಹೌದು. ಅದೇ ಭವಿಷ್ಯದಲ್ಲಿ
ಅದರಲ್ಲೂ ಈ ತರಹದ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಒಂದು ಕಂಪನಿಯ ಸೇವಾ ಮೂಲಸೌಕರ್ಯವೇ ಅದರ ಅತಿದೊಡ್ಡ ಸ್ಪರ್ಧಾತ್ಮಕ ಅಡ್ವಾಂಟೇಜ್ ಆಗ್ಬೋದಾ? ಇಂಟ್ರೆಸ್ಟಿಂಗ್. ಉತ್ಪನ್ನಕ್ಕಿಂತ ಸೇವೆಯೇ ಹೆಚ್ಚು ಮೌಲ್ಯಯುತವಾಗುವ ಕಾಲ ಬರ್ತಿದೆಯಾ?